ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ, ಗೊತ್ತಾಗಿರುತ್ತಲ್ವ ನಿಮಗೆ. ಹೌದು ಫ್ರೆಂಡ್ಸ್, ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಒಂದು ಪ್ರಯೋಗನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣದ ಸಮಸ್ಯೆನೇ ಬರಲ್ಲ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವತ್ತು ನಾನು ಒಂದು ಚಮತ್ಕಾರಿಯಾಗಿರುವಂತಹ ಒಂದು ಬೇರ್ನ ತೋರಿಸ್ತಾ ಇದ್ದೀನಿ. ಆ ಬೇರ್ನ ನೀವು ಇಟ್ಕೊಳ್ಳೋದ್ರಿಂದ, ಅಂದರೆ ನಿಮ್ಮ ಬಳಿ ಸದಾಕಾಲ ಅದನ್ನ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, 100ಗೆ 101% ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ. ಇದನ್ನು ನಾನು ಆಲ್ರೆಡಿ ಮಾಡಿದ್ದೀನಿ, ಈ ಒಂದು ಪ್ರಯೋಗನ ನಾನು ಮಾಡಿದ್ದೀನಿ. ಹಾಗಾಗಿ ನಾನು ನಿಮಗೆ ಒಂದು ಒಳ್ಳೆಯ ರಿಸಲ್ಟನ್ನು ನಾನು ತಿಳ್ಕೊಂಡು ಈ ಒಂದು ರಿಸಲ್ಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇದನ್ನ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದೇ ಒಂದು ಬೇರನ್ನ ನಿಮ್ಮ ಹತ್ರ, ಅಂದರೆ ನಿಮ್ಮ ಬಳಿ ಇದನ್ನ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಹಣದ ಸಮಸ್ಯೆ ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಚಮತ್ಕಾರಿ ಬೇರನ್ನ ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಜನ ಆಕರ್ಷಣೆ ಆಗೋದ್ರ ಜೊತೆಗೆ ಹಣ ಆಕರ್ಷಣೆ ಆಗುತ್ತೆ. ಹಣ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥ ಈ ಒಂದು ಟಿಪ್ಸು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ನಾನು ಆಲ್ರೆಡಿ ಮಾಡಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಆ ಒಂದು ಬೇರೆ ಯಾವುದು, ಅದನ್ನ ಯಾವ ಟೈಮಲ್ಲಿ ತೊಗೊಂಡು ಬಂದು ನಾವು ಯಾವ ರೀತಿ ಒಂದು ವಿಧಾನದಲ್ಲಿ ನಾವು ಅದನ್ನ ಬಳಸ್ಕೋಬೇಕು, ಆ ಬಳಸ್ಕೊಳ್ಳೋದ್ರಿಂದ ಯಾವ ರೀತಿ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ, ಅಂದರೆ ನಮ್ಮಲ್ಲಿರುವಂಥ ಹಣದ ಸಮಸ್ಯೆನ ನಮಗೆ ಆದಷ್ಟು ಕಡಿಮೆ ಆಗುತ್ತೆ, ಅಂದರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ಸದಾಕಾಲ ನಮ್ಮಲ್ಲಿ ದುಡ್ಡು ಹಣ ಅನ್ನೋದು ಇರುತ್ತೆ ಅನ್ನೋದೇ ಇವತ್ತಿನ ಟಾಪಿಕ್ಕು ಅಲ್ವಾ. ಆಗ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಒಂದು ವಿಡಿಯೋನ, ಅಂದರೆ ಒಂದು ರೆಮಿಡಿನ ನೋಡ್ಕೊಂಡು ಬರೋಣ. ಆ ಬೇರು ಯಾವುದು ಅಂತ ತಿಳ್ಕೊಂಡು ಬರೋಣ, ಬನ್ನಿ. ಹಾಂ ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ಕೊಡುವಂತಹ ಈ ಬೇರು ತುಂಬಾ ಪವರ್ಫುಲ್ ಆಗಿರುವಂತಹ ಬೇರು. ಯಾಕೆ ಅಂತಂದರೆ ಈ ಗಿಡದಲ್ಲಿ ತಾಯಿ ಮಹಾಕಾಳಿಯ ಗಿಡವಾಗಿರುತ್ತೆ. ಮತ್ತು ಇದರ ಅಕ್ಕಪಕ್ಕದಲ್ಲಿ ದೇವಾನುದೇವತೆಗಳು, ಅದೃಷ್ಟ ಶಕ್ತಿಗಳು ಸಹ ಇರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ನಾವು ಮೊದಲನೇ ಪೂಜೆ ಯಾರಿಗೆ ಮಾಡ್ತೀವಿ ಹೇಳಿ? ಗಣೇಶನಿಗೆ ಅಲ್ವಾ. ಗಣೇಶನಿಗೆ, ಅಂದರೆ ವಿಘ್ನ ವಿನಾಶಕ ಗಣೇಶನಿಗೆ ಮಾಡುವಂತಹ ಪೂಜೆಗೂ ಸಹ ಇದನ್ನ ನಾವು ಬಳಸ್ಕೋತೀವಿ. ಪ್ರತಿಯೊಂದು ದೇವ್ರಿಗೂ ಸಹ ನಾವು ಈ ಒಂದು ಗಿಡದ ಹೂನ ನಾವು ಪ್ರತಿಯೊಂದು ದೇವ್ರಿಗೂ ಸಹ ಹಾಕ್ತೀವಿ. ಜೊತೆಗೆ ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ, ಜನವನ್ನು ಆಕರ್ಷಣೆ ಮಾಡುತ್ತೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಗಣೇಶನಿಗೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ಹೂ ಅಂತಲೇ ಹೇಳ್ಬೋದು. ಅದು ಯಾವುದು ಅಂತ ನೀವು ಕೇಳೋದಾದರೆ ಎಕ್ಕದ ಗಿಡದ ಹೂ ಅಲ್ವಾ. ಹೌದು ಫ್ರೆಂಡ್ಸ್, ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ಈ ಎಕ್ಕದ ಗಿಡದ ಬೇರನ್ನ ನೀವು ತಗೊಂಡು ಬಂದು ನೀವು ಏನು ಮಾಡಬೇಕು ಗೊತ್ತಾ? ನಾವು ಅಂದರೆ ಇವತ್ತು ಮಂಗಳವಾರ ಇದೆ, ಇವತ್ತು ಮಂಗಳವಾರನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಪರಿಗಣಿಸ್ತೀವಿ ಅಲ್ವಾ. ಹೌದು ಫ್ರೆಂಡ್ಸ್, ಇವತ್ತು ನಾವು ಬೆಳಿಗ್ಗೆ ಎದ್ದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀವಿ. ಇವತ್ತೊಂದು ದಿನ ನಾವು ಗೋಧೂಳಿಯ ಸಮಯದಲ್ಲಿ ನೀವು ಈ ಒಂದು ಚಿಕ್ಕ ಪ್ರಯೋಗನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, 100ಗೆ 101% ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ನಿಮ್ಗೇನಾದರೂ ಆಗಲಿಲ್ಲ ಈ ಕೆಲಸ ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ನೀವು ಸೋಮವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಇಲ್ಲ ಮಂಗಳವಾರ ಆಗಿರ್ಬೋದು. ಅಂದರೆ ಇವತ್ತು ಮಂಗಳವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ ಮತ್ತು ಗುರುವಾರ ದಿನ, ಈ ವಾರದಲ್ಲಿ 4 ದಿನ ನೀವು ಈ ಕೆಲಸನ ಮಾಡ್ಕೋಬೇಕಾಗುತ್ತೆ. ಮಾಡೋದ್ರಿಂದ ಖಂಡಿತ ನಿಮಗೆ ಹಣದ ಕೊರತೆನೇ ಬರಲ್ಲ ಅಂತಲೇ ಹೇಳ್ಬೋದು. ಅಂದರೆ ಇವತ್ತು ಸಾಯಂಕಾಲ ಇವತ್ತು ಬೆಳಿಗ್ಗೆನೆ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರ ಅಲ್ವಾ. ಹೌದು, ಸಾಯಂಕಾಲ ನೀವು ಒಂದು 5:30ಯಿಂದ ಒಂದು 7:30 ಒಳಗಡೆನೆ ನೀವು ಈ ಒಂದು ಚಿಕ್ಕ ಪ್ರಯೋಗನ ಮಾಡ್ಕೋಬೇಕಾಗುತ್ತೆ. ಅದು ಯಾವುದು ಅಂತಂದರೆ, ನೀವು ಎಕ್ಕದ ಗಿಡದ ಹತ್ರ ಹೋಗಿ ನೀವು ಏನು ಮಾಡಬೇಕು ಗೊತ್ತಾ? ಎಕ್ಕದ ಗಿಡದ ಹತ್ರ ಹೋಗಿ ನೀವು ಎಕ್ಕದ ಹೂವನ್ನ ಕಿತ್ಕೋಬಾರ್ದು. ಎಕ್ಕದ ಗಿಡದ ಹೂವಿನ ಬೇರು ಬಂದಿರುತ್ತೆ ನೋಡಿ, ಆ ಬೇರನ್ನ ಕಿತ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು, ಆ ಎಕ್ಕದ ಗಿಡದ ಹೂವಿನ ಬೇರನ್ನ ಕಿತ್ಕೊಳ್ಳೋಕೆ ಮುಂಚೆ ನೀವು ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ನಿಮಗೆ ಯಾವ ಒಂದು ಸಿದ್ಧಿ ಆಗಬೇಕು, ಅಂದರೆ ಯಾವ ಒಂದು ಕೆಲಸ ಆಗಬೇಕು, ನಿಮ್ಮ ಮನೇಲಿ ಯಾವ ಒಂದು ಸಮಸ್ಯೆ ಕಾಡ್ತಾ ಇದೆ, ಅದನ್ನ ನೀವು ಫಸ್ಟು ನೀವು ಅದ್ರ ಮೇಲೆ ಕೈನ ಹೀಗೆ ಇಟ್ಟು ನೀವು ಕೇಳ್ಕೋಬೇಕು. ಅಂದರೆ ನೀವು ಹೇಳ್ಕೋಬೇಕು ನಿಮ್ಮ ಕಷ್ಟಗಳು, ಕಾರ್ಪಣ್ಯಗಳನ್ನೆಲ್ಲ ನೀವು ಅದಕ್ಕೆ ಹೇಳ್ಕೋಬೇಕು. ಹೇಳ್ಕೊಂಡು ಇದೆಲ್ಲ ನಮ್ಗೆ ಒಳ್ಳೇದಾಗಲಿ, ಇದೆಲ್ಲ ನಮಗೆ ಸಿದ್ಧಿಸ್ಲಿ,
ನಮಗೆ ಈ ಸಮಸ್ಯೆಗಳೆಲ್ಲ ಬಗೆಹರಿಲಿ, ಈ ಸಮಸ್ಯೆಗಳೆಲ್ಲ ಹೋಗ್ಲಿ, ಮತ್ತು ನಿಮಗೆ ಯಾವುದೋ ಒಂದು ಆಗಬೇಕು ಕೆಲಸ, ಆ ಕೆಲಸನ ನೀವು ಅದರಲ್ಲಿ ಹೇಳ್ಕೊಂಡು ಈ ಕೆಲಸ ಕಾರ್ಯಗಳು ನಮ್ಗೆ ಸಿದ್ಧಿಸ್ಲಿ, ಈ ಕೆಲಸ ಕಾರ್ಯಗಳು ಯಾವ ಒಂದು ವಿಘ್ನನೂ ಇಲ್ದೇನೆ ಅಡೆತಡೆನೂ ಇಲ್ದೇನೆ ಆಗಲಿ ಅಂತ ಹೇಳಿ ನೀವು ಅದ್ರ ಮೇಲೆ ಕೈ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ನಂತರ ಆ ಒಂದು ಬೇರನ್ನ ತೆಗೆದುಕೊಂಡು ನೀವು ಏನು ಮಾಡಬೇಕು ಗೊತ್ತಾ, ಅದನ್ನ ಸ್ಟ್ರೈಟ್ ತೊಗೊಂಡು ಬಂದು ನೀವು ಇವತ್ತೊಂದು ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಇವತ್ತೊಂದು ದಿನ ನೀವೇನು ಮಾಡಬೇಕು ಗೊತ್ತಾ, ನೀವು ಸ್ನಾನ ಮಾಡುವಂತಹ ಬಕೆಟ್ ನೀರಿರುತ್ತಲ್ವ, ಆ ಬಕೆಟ್ ನೀರಿಗೆ ಅದನ್ನು ಫುಲ್ಲು ಹಾಕಬೇಕು. ಅಂದರೆ ಆ ಗಿಡದ ಬೇರು ತಂದಿರ್ತಿರಲ್ಲ, ಆ ಬೇರನ್ನ ಹಾಕಿ ನೀವು ಅದರ ಒಂದು ನೀರನ್ನ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ಅಂದರೆ ಅದರ ಒಂದು ನೀರನ್ನು ತಲೆಗೆ ಸ್ನಾನ ಮಾಡಿಕೊಂಡು ನಂತರ ಬಂದು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ನೀವು ಅದಕ್ಕೆ ಅಂದರೆ ಆ ಒಂದು ಬೇರಿಗೆ ನೀವು ಸ್ವಲ್ಪ ಅರಿಶಿನ, ಕುಂಕುಮ, ಹೂವು ಎಲ್ಲವನ್ನು ಹಾಕಿ ನೀವು ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ನೀವು ನಿಮ್ಮ ಕೋರಿಕೆಗಳು, ನಿಮ್ಮ ಒಂದು ಕಷ್ಟಗಳು ಏನಿರುತ್ತೋ ಅದನ್ನು ನೀವು ಆ ತಾಯಿ ಹತ್ರ ಒಪ್ಪಿಸ್ಕೊಳ್ಳಿ, ಆ ತಾಯಿಗೆ ಹೇಳ್ಕೊಂಡು ನಂತರ ನೀವು ಆ ಒಂದು ಬೇರ್ಗೆ ನೀವು ಏನು ಮಾಡಬೇಕು ಅಂತಂದರೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಅದಕ್ಕೆ ಧೂಪ ದೀಪಗಳನ್ನು ಸಹ ತೋರಿಸಿ ನೀವು ನಂತರ ನೀವು ಅದನ್ನು ಏನು ಮಾಡಬೇಕು ಅಂತಾರೆ, ನಿಮ್ಮ ಅಂದರೆ ಹೊರಗಡೆ ಹೋಗಿ ನಾವು ದುಡಿತಾ ಇದ್ದೀವಿ ಅಂತ ಅನ್ನುವಂತಹ ಲೇಡೀಸ್ಗಳಾದರೆ, ಅಂದರೆ ಇದನ್ನ ಜೆಂಟ್ಸು ಮಾಡ್ಬೋದು, ಲೇಡೀಸು ಮಾಡ್ಕೋಬೋದು. ಅಂದರೆ ಸೋಮವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಗುರುವಾರ, ಶುಕ್ರವಾರ, ಇಷ್ಟು 4 ದಿನ ಮಾತ್ರ ನೀವು ಮಾಡ್ಕೋಬೇಕಾಗುತ್ತೆ. ಅದನ್ನು ನೀವು ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಾಗಿರ್ಬೋದು, ಇಲ್ಲ ಜೆಂಟ್ಸ್ ಆದರೆ ನಿಮ್ಮ ಪಾಕೆಟಲ್ಲಾಗಿರ್ಬೋದು ಇಟ್ಕೊಳ್ಳಿ. ಪ್ರತಿ ಟೈಮ್, ಪ್ರತಿ ಗಳಿಗೆ, ಪ್ರತಿ ನಿಮಿಷನೂ ಸಹ ಅದು ನಿಮ್ಮ ಹತ್ರನೇ ಇರಬೇಕು. ನೀವು ಅದನ್ನು ಹೊರಗಡೆ ತೆಗೆದು ಬೇರೆಯವ್ರಿಗೆ ತೋರಿಸೋದಾಗಿರ್ಬೋದು, ಬೇರೆಯವ್ರಿಗೆ ಹೇಳೋದಾಗಿರ್ಬೋದು, ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಅದು ನಿಮ್ಮ ಹತ್ರನೇ ಗುಟ್ಟಾಗಿ ಇರಬೇಕು. ಇಟ್ಕೊಂಡು ನೀವು ನೆಕ್ಸ್ಟ್ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಯಾವ ರೀತಿ ಪ್ರತಿನಿತ್ಯ ಕೆಲಸ ಕಾರ್ಯಗಳನ್ನ ಮಾಡ್ತೀರೋ ಅದೇ ರೀತಿ ಮಾಡಿ. ಅಕಸ್ಮಾತ್ ಇಲ್ಲ ನಾವು ಮನೇಲೇ ಇರ್ತೀವಿ, ನಾವು ಹೌಸ್ ವೈಫ್ ಆಗಿದ್ದೀವಿ, ಮನೇಲೇ ಇರ್ತೀವಿ ಅಂತ ಅನ್ನೋರು ಅದನ್ನು ನೀವು ನಿಮ್ಮ ಬೀರುನಲ್ಲಿ ಇಟ್ಕೋಬೋದು. ಇಲ್ಲ ಅದು ಆಗಲ್ಲ ಅಂತ ಅಂದರೆ ಆ ಒಂದು ಚಿಕ್ಕ ತುಂಡನ್ನು ತೆಗೆದುಕೊಂಡು ನಿಮ್ಮ ತಾಲಿ ಇದೆಯಲ್ವಾ, ತಾಲಿಯ ಕರಿಮಣಿಗೆ ನೀವು ಅದನ್ನು ಬೇಕಾದ್ರೆ ಸ್ವಲ್ಪ ದಾರದಿಂದ ಕಟ್ಕೋಬೋದು. ಆ ಥರ ಕಟ್ಕೊಳ್ಳೋದ್ರಿಂದನೂ ಸಹ ನಿಮಗೆ ತುಂಬನೇ ಲಕ್ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಏಕೆಂದರೆ ಇದು ಮಾತೆ ಮಹಾಲಕ್ಷ್ಮಿಗೆ ಮತ್ತು ಮೊದಲನೇ ಪೂಜೆ ನಾವು ಯಾರಿಗೆ ಮಾಡ್ತೀವಿ, ಗಣೇಶನಿಗೆ ಮಾಡ್ತೀವಿ ಮೊದಲನೇ ಪೂಜೆ ಅಂತ ಅಂದಮೇಲೆ ಆ ಗಣೇಶನಿಗೆ ತುಂಬನೇ ಪ್ರೀತಿಕಾರಕವಾದಂಥದ್ದು ಈ ಎಕ್ಕದ ಗಿಡದ ಹೂವು. ಈ ಎಕ್ಕದ ಗಿಡದ ಹೂವು ಅಂತಂದರೆ ಅದ್ರ ಬೇರು ಇನ್ನೂ ಪವರ್ಫುಲ್ ಆಗಿರೋದು ಅಲ್ವಾ. ಹೌದು ಫ್ರೆಂಡ್ಸ್, ಆ ರೀತಿನಾದ್ರು ನೀವು ಮಾಡ್ಕೋಬೋದು. ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಆ ಒಂದು ಬೇರನ್ನ ನೀವು ನಿಮ್ಮ ಕರಿಮಣಿ ಒಂದು ಇದಕ್ಕೆ ನೀವು ಒಂದು ಸಣ್ಣದಾದಂಥ ದಾರದಲ್ಲಿ ನೀವು ಕಟ್ಕೊಳ್ಳೋದ್ರಿಂದ ನಿಮಗೆ ಗುರುಬಲನೂ ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಗುರುಬಲ ಒಂದಿದ್ರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದ್ರೂ ಸಹ ನಮಗೆ ಏಳಿಗೆ ಯಶಸ್ಸು ಸಿಗುತ್ತೆ ಅಲ್ವಾ. ಕೈ ಹಾಕಿದ ಕೆಲಸವೆಲ್ಲವೂ ಹೂವಿನ ಮಾಲೆ ಎತ್ತದಾಗೆ ಆಗುತ್ತೆ ಅಲ್ವಾ. ಹೌದು ಫ್ರೆಂಡ್ಸ್, ಅದೇ ರೀತಿ ನೀವು ಆ ಥರನೂ ಮಾಡ್ಕೋಬೋದು. ಇಲ್ಲ ನಮಗೆ ಆ ಥರ ಆಗಲ್ಲ ಬೇಡ ಅಂತ ಹೇಳೋರು, ನಾನು ಹೇಳ್ಕೊಟ್ಟಂತಹ ಈ ಒಂದು ಬೇರನ್ನ ನೀವು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಿ, ಅಂದರೆ ನಾನು ಹೇಳ್ಕೊಟ್ಟಂಥ ಈ 4 ದಿನ ತಲೆಗೆ ಸ್ನಾನ ಮಾಡಿ ಆ ಒಂದು ಬೇರನ್ನ ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನಂತರ ಅದನ್ನ ನೀವು ನಿಮ್ಮ ಜೊತೆಯಲ್ಲೇ ಎನಿ ಟೈಮ್ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಜನ ಆಕರ್ಷಣೆ ಆಗೋದಲ್ಲ, ಜನ ಆಕರ್ಷಣೆ ಆಗೋದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಜೊತೆಗೆ ಹಣ ಆಕರ್ಷಣೆ ಆಗುತ್ತೆ. ಹಣ ಆಕರ್ಷಣೆಯಾಗಿ ಹಣ ನಮ್ಮನ್ನೇ ಉಳಿಕೊಂಡು ಬರುತ್ತೆ ಅಂತ ಅಂದಮೇಲೆ ನಾವೊಂದು ಈ ಒಂದು ಚಿಕ್ಕದಾದಂಥ ಕೆಲಸನ ಮಾಡೋದ್ರಲ್ಲಿ ಯಾವ ಒಂದು ತಪ್ಪಿಲ್ಲ ಅಲ್ವಾ. ಈ ಥರ ಎಲ್ಲ ಅಂದರೆ ಸಾಮಾನ್ಯವಾಗಿ ನಾವು ಅನ್ಕೋತೀವಿ ಗಿಡಗಳಿಗೆ ಜೀವ ಇಲ್ಲ ಅಂತ. ಗಿಡಗಳಿಗೆ ಜೀವ ಇಲ್ಲದೇನೆ ಗಿಡಗಳು ಬೆಳೆಯುತ್ತಾ ಅಲ್ವಾ ಫ್ರೆಂಡ್ಸ್. ಹೌದು, ಈಗ ನಾವು ಮಾತಾಡ್ತೀವಿ ಮನುಷ್ಯರು, ಆದರೆ ಗಿಡಗಳು ಮಾತಾಡೋಕ್ಕಾಗಲ್ಲ, ಅಷ್ಟೇ ವ್ಯತ್ಯಾಸ. ನಮಗೂ ಅದಕ್ಕೂ ವ್ಯತ್ಯಾಸ ಅಂತ ಏನು ಅಂತ ಹೇಳಿದ್ರೆ, ಮನುಷ್ಯರು ನಾವು ಮಾತಾಡ್ತೀವಿ, ಗಿಡಗಳು ಮಾತಾಡಲ್ಲ. ಆದರೆ ಅದಕ್ಕೂ ಜೀವ ಇರೋದಕ್ಕೆ ಅದು ಬೆಳೆಯೋದು ಅಲ್ವಾ. ಅದಕ್ಕೂ ಸಹ ಶಕ್ತಿ ಇದೆ, ಗಿಡಗಳಿಗೂ ಸಹ ಶಕ್ತಿ ಇರೋದಕ್ಕೆ ಗಿಡಗಳು ಸಹ ಬೆಳೆಯುತ್ತೆ. ಜೊತೆಗೆ ಸಾಮಾನ್ಯವಾಗಿ ನನ್ನ ಫ್ರೆಂಡ್ಸ್ಗಳು ನೋಡಿದ್ದೀನಿ, ಅವರು ಸಹ ಗಿಡ ಮರಗಳ ಜೊತೆ ಮಾತಾಡ್ತಾರೆ ಫ್ರೆಂಡ್ಸ್, ಗಿಡ ಮರಗಳ ಜೊತೆ ಮಾತಾಡ್ತಾರೆ. ಮತ್ತು ನಮ್ಮ ಮನೆಯಲ್ಲಿ ತುಳಸಿ ಗಿಡನೂ ಸಹ ನಾವು ಇಟ್ಕೊಂಡಿರ್ತೀವಿ. ಏನಕ್ಕೆ ಇಟ್ಕೊಂಡಿರ್ತೀವಿ ಹೇಳಿ, ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ. ಮಾತೆ ಮಹಾಲಕ್ಷ್ಮಿ ಶ್ರೀಹರಿ ತುಳಸಿ ಗಿಡದಲ್ಲಿ ಇರ್ತಾರೆ ಅಂತ ಹೇಳಿ ನಾವು ಅದನ್ನ ಪೂಜೆ ಪುರಸ್ಕಾರ ಮಾಡ್ತೀವಿ. ಯಾರ ಮನೆ ಬಾಗಿಲಲ್ಲಿ ನಾವು ತುಳಸಿ ಗಿಡನ ನೋಡ್ತೀವೋ ಅವರು ನಮ್ಮ ಹಿಂದೂಗಳು ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ. ಹೌದು, ಸಾಮಾನ್ಯವಾಗಿ ನಮ್ಮ ಹಿಂದೂಗಳ ಮನೆಗಳಲ್ಲಿ ತುಳಸಿ ಗಿಡ ಇದ್ರೆ ಮಾತ್ರ ಅವ್ರನ್ನ ಹಿಂದೂಗಳು ಅಂತ ಹೇಳೋದು ಅಲ್ವಾ. ಹೌದು ಫ್ರೆಂಡ್ಸ್, ತುಳಸಿ ಗಿಡ ಯಾವ ರೀತಿ ನಮಗೆ ಕೇಳಿದ ವರಗಳನ್ನೆಲ್ಲ ಕೊಡುತ್ತೋ ಅದೇ ರೀತಿ ತುಂಬಾನೇ ಪವರ್ಫುಲ್ ಆದಂತಹ ಒಂದು ರೆಮಿಡಿ ಇದು.
ಹೌದು ಫ್ರೆಂಡ್ಸ್, ಏಕೆಂತಂದರೆ ಆಲ್ರೆಡಿ ನಾನು ಇದನ್ನ ಮಾಡಿದ್ದೀನಿ. ಆ ಎಕ್ಕದ ಗಿಡದ ಬೇರನ್ನ ತಗೊಂಡು ಬಂದು ನೀವು ಈ ರೀತಿ ಮಾಡ್ಕೊಳ್ಳಿ. ಅಂದರೆ ವಾರದಲ್ಲಿ 4 ದಿನ ಮಾಡಿಕೊಂಡು ನೀವು ನಿಮ್ಮ ಬಳಿ ಇಟ್ಕೊಳ್ಳಿ. ಅದನ್ನ 1 ತಿಂಗಳು ತನಕನೂ ಇಟ್ಕೋಬೇಕು ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಅದನ್ನು ನೀವು ಸ್ನಾನಕ್ಕೆ ಹಾಕಿ ಅದರಿಂದ ನೀವು ಸ್ನಾನ ಮಾಡಿ ಮತ್ತೆ ಪೂಜೆ ಪುರಸ್ಕಾರನ ಮಾಡಿಕೊಂಡು ನಿಮ್ಮ ಜೊತೆ ಇಟ್ಕೊಂಡ ನಂತರ ಮತ್ತೆ ನೀವು ಅದನ್ನು ಏನು ಮಾಡಬೇಕು ಅಂದರೆ, ಅದನ್ನ ನೀವು ಸ್ನಾನ ಆದ ನಂತರ ನೀವು ಅದನ್ನ ಪೂಜೆ ಪುರಸ್ಕಾರ ಮಾಡಿ ಅದನ್ನ ಇಟ್ಕೊಂಡು ನಂತರ ನೀವು ಬಿಸಿಲಿರುವಂಥ ಟೈಮಲ್ಲಿ ಅದನ್ನು ನೀವು ಒಣಗಿಸ್ಕೋಬೇಕಾಗುತ್ತೆ. ಒಣಗಿಸ್ಕೊಂಡು ಮತ್ತೆ ಅದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇದೇ ರೀತಿಯಲ್ಲಿ ನೀವು 1 ತಿಂಗಳು ಮಾಡಿ. 1 ತಿಂಗಳು ಆದಮೇಲೆ ಮತ್ತೆ ಆ ಒಣಗಿರುವಂತಹ ಬೇರನ್ನ ತಗೊಂಡೋಗಿ ನೀವು ಯಾವ ಗಿಡದಿಂದ ನೀವು ತೆಗೆದುಕೊಂಡು ಬಂದಿದ್ರಿ ಅದೇ ಗಿಡದ ಹತ್ರ ಹೋಗಿ ನೀವು ಅದೇ ಗಿಡದ ಬುಡಕ್ಕೆ ನೀವು ಅದನ್ನು ಇಟ್ಟು ಮತ್ತೆ ನೀವು ಹೊಸದಾದಂಥ ಆ ಗಿಡದಿಂದನೇ ಒಂದು ಬೇರನ್ನ ಮತ್ತೆ ತಗೋಬೇಕಾಗುತ್ತೆ. ಮತ್ತೆ ತಗೊಳ್ಳುವಾಗ ಮತ್ತೆ ನೀವು ಅದೇ ರೀತಿ ಯಥಾ ಪ್ರಕಾರವಾಗಿ ನೀವು ನಿಮ್ಮ ಸಂಕಲ್ಪಗಳು, ನಿಮ್ಮ ಕೋರಿಕೆಗಳು ಯಾವುದಿರುತ್ತೆ ಅದು ಹೇಳ್ಕೊಂಡು ಮತ್ತೆ ತೆಗೆದುಕೊಂಡು ಬರಬೇಕು. ಇದೇ ರೀತಿ ನೀವು ಮಾಡಿ ಫ್ರೆಂಡ್ಸ್. ಯಾಕೆ ನಿಮಗೆ ನಿಮ್ಮ ಕಷ್ಟಗಳು ಬಗೆಹರಿಯಲ್ಲ, ನಿಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ, ಮತ್ತು ಜನ ಆಕರ್ಷಣೆ ಆಗೋದಲ್ಲ. ಜನ ಆಕರ್ಷಣೆ ಅದ್ರ ಜೊತೆಗೆ ಹಣ ಆಕರ್ಷಣೆ ಆಗುತ್ತೆ. ಹಣ ಆಕರ್ಷಣೆ ಆದರೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಸಿಗುತ್ತೆ, ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಅಲ್ವಾ. ಹೌದು ಫ್ರೆಂಡ್ಸ್, ಯಾಕೆಂತಂದರೆ ಎಕ್ಕದ ಗಿಡದ ಹೂವು ಆಗಿರ್ಬೋದು, ಇಲ್ಲ ಕಾಂಡ ಆಗಿರ್ಬೋದು, ತುಂಬಾ ಪವರ್ಫುಲ್. ಅದು ಎಕ್ಕದ ಗಿಡದ ಒಂದು ಬಳ್ಳಿ ಯಾರ ಮನೆ ಬಾಗಿಲಲ್ಲಿ ಬೆಳೆದಿರುತ್ತೋ ಅವರೇ ಅದೃಷ್ಟವಂತರು ಅಂತಲೂ ಸಹ ನಾವು ಹೇಳ್ಬೋದು. ಯಾಕೆಂತಂದರೆ ಎಕ್ಕದ ಗಿಡದ ಒಂದು ಕಾಂಡ ಯಾರ ಮನೆ ಬಾಗಿಲಲ್ಲಿ ಆ ಒಂದು ಗಿಡ ಬೆಳೆಯುತ್ತೋ ಅವ್ರ ಮನೆ ಹತ್ರ ಯಾವ ಒಂದು ದುಷ್ಟ ಶಕ್ತಿಗಳು ಸಹ ಸುಳಿಯಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ. ಎಕ್ಕದ ಗಿಡದನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ. ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ. ಅದರ ಗಿಡದ ಹೂವು, ಬೇರು, ಕಾಂಡ ಯಾವುದೇ ಇದ್ರೂ ತುಂಬ ಪವರ್ಫುಲ್ ಆಗಿರೋದು. ಮತ್ತು ಗಣೇಶನಿಗೂ ಸಹ ಅದು ಪ್ರೀತಿಕಾರಕವಾದದ್ದು ಅಲ್ವಾ. ಇದರಿಂದ ನಾವು ಇಂಥ ಒಂದು ಚಿಕ್ಕ ಒಂದು ಪ್ರಯೋಗನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಒಂದು ಹಣದ ಸಮಸ್ಯೆ ಇದ್ರೂ ಸಹ ಖಂಡಿತವಾಗಿ ಸಮಸ್ಯೆಗಳು ತುಂಬಾ ಕಡಿಮೆ ಆಗುತ್ತೆ. ಕಡಿಮೆ ಆಗೋದಲ್ಲ ಫ್ರೆಂಡ್ಸ್, ಒಂದೇ ಸಲಗೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಬೇರನ್ನು ತೆಗೆದುಕೊಂಡು ಬಂದು ತಲೆಗೆ ಸ್ನಾನ ಮಾಡಿ ಸದಾ ನಿಮ್ಮ ಬಳಿನೇ ಇಟ್ಕೊಳ್ಳಿ. ಹಾಂ ಫ್ರೆಂಡ್ಸ್, ಹಣ ಯಾರಿಗೆ ಬೇಡ ಹೇಳಿ? ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು. ನಾವು ಜೀವನ ಮಾಡಬೇಕು ಅಂತಂದರೆ ನಮಗೆ ಹಣ ಇದ್ರೇ ನಾವು ಜೀವನ ಮಾಡೋಕ್ಕೋಗೋದು ಅಲ್ವಾ. ಹೌದು, ಹಣ ಇಲ್ಲ ಅಂತಂದರೆ ನಮ್ಮ ಜೀವನನೇ ಸಾಗಲ್ಲ ಅಂತಲೇ ಹೇಳ್ಬೋದು. ನಮ್ಮ ಒಂದು ಜೀವನ ಹಣದ ಮೇಲೆ ನಿಂತಿದೆ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ. ಹಣ ಬೇಕು, ಆದರೆ ನಾವು ಜೀವನ ಮಾಡೋಕ್ಕೆ ಮಾತ್ರ ಹಣ ಬೇಕು, ಆದರೆ ಹಣನೇ ಜೀವನ ಅಲ್ಲ ಅಲ್ವಾ. ಹೌದು ಫ್ರೆಂಡ್ಸ್, ಹಾಗಾಗಿ ನಮಗೆ ಹಣ ಬೇಕು ಅಂತಾರೆ, ನಮ್ಮ ಜೀವನ ಮಾಡೋಕ್ಕೆ ನಮ್ಗೆ ಹಣ ಬೇಕೇ ಬೇಕಲ್ವಾ. ಹಾಗಾಗಿ ಈ ಒಂದು ಚಿಕ್ಕ ಒಂದು ಪ್ರಯೋಗನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, 100ಗೆ 101% ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ನೀವು ಒಂದ್ಸಲ ಪ್ರಯತ್ನ ಪಟ್ಟು ನೋಡಿ. ಯಾಕೆ ನಿಮಗೆ ಈ ಒಂದು ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗಲ್ಲ, ಜಯ ಸಿಗಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನ ನಾವು ಮಾಡೋದ್ರಿಂದ ನಮಗೆ ಜನ ಆಕರ್ಷಣೆ ಆಗೋದ್ರ ಜೊತೆಗೆ ಹಣ ಆಕರ್ಷಣೆನೂ ಆಗಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹನೂ ನಮಗೆ ಸಿಗುತ್ತೆ. ಮತ್ತು ಈ ಒಂದು ಎಕ್ಕದ ಗಿಡದಲ್ಲಿ ತಾಯಿ ಮಹಾಕಾಳಿನೂ ಸಹ ನೆಲೆಸಿರ್ತಾರಂತೆ. ಮತ್ತು ಈ ಎಕ್ಕದ ಗಿಡದ ಅಕ್ಕಪಕ್ಕದಲ್ಲೂ ಸಹ ದೇವಾನುದೇವತೆಗಳ ಒಂದು ಅದೃಷ್ಟವಾದ ಶಕ್ತಿನೂ ಸಹ ಇರುತ್ತಂತೆ. ಅದೃಷ್ಟ ಶಕ್ತಿನೂ ಇರುತ್ತೆ ಅಂತಂದಮೇಲೆ ಆ ಶಕ್ತಿ ನಮಗೆ ಒಲಿಲಿ ಅಲ್ವಾ. ಹೌದು ಫ್ರೆಂಡ್ಸ್, ಹಾಗಾಗಿ ಇದೊಂದು ಚಿಕ್ಕದಾದಂಥ ಒಂದು ಪ್ರಯೋಗನ ಮಾಡಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಳ್ಳಿ. ಹಣನ ಯಾವ ರೀತಿ ಆಕರ್ಷಣೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಮತ್ತೊಂದು ಒಳ್ಳೆಯ ಒಂದು ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಹೇಳ್ತೀನಿ, ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೀವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ನಾನು ಹಾಕುವಂತಹ ಒಂದೊಂದು ವೀಡಿಯೋಸ್ಗಳನ್ನು ಸಹ ನಾನು ಅದನ್ನ ಮಾಡಿ ಆ ಒಂದು ಪ್ರಯೋಗ, ಒಂದು ಪರಿಹಾರಗಳನ್ನ ನಾನು ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ ತಿಳ್ಕೊಂಡು ನಂತರ ನಾನು ನಿಮ್ಮ ಹತ್ರ ಶೇರ್ ಮಾಡೋದು. ಹಾಗಾಗಿ ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ. ಮತ್ತು ನಾವು ಹಾಕುವಂಥ ವೀಡಿಯೋಸ್ಗಳನ್ನ ನೋಡಿ ನೀವೆಲ್ಲರೂ ಲೈಫಲ್ಲಿ ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.